ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಪೇಂಟರ್ ಅಭಿಮಾನಿಗಳಿಗೆ SRP ಪೇಂಟರ್ ಮಾಡುವಂತಹ ಸ್ವಾಗತ. ಇವತ್ತಿನ ವಿಡಿಯೋ ಇನ್ನೇನು ಕೆಲಸ ಮುಗಿಯೋಕ್ಕೆ ಬಂದಿದೆ. ಇವತ್ತು ಫುಲ್ ಫಿನಿಷಿಂಗ್ ಆಗಕ್ಕೆ ಬಂದಿದೆ. ಇದು 17ನೇ ತಾರೀಕು ಓಪನ್ ಇರೋದ್ರಿಂದ ಇದೇ ತಿಂಗಳು 17ನೇ ತಾರೀಕು ಓಪನ್ ಇದೆ. ಹಂಗಾಗಿ ಇವತ್ತು ಫುಲ್ಲು ಫಿನಿಷಿಂಗ್ ಮಾಡಿಕೊಡ್ತಿದ್ದೀವಿ. ಇದು ಆ್ಯಕ್ಚುಲಿ ಇದು ಲೊಕೇಶನ್ನು ಇದು ಬಳ್ಳೂರು ಅಂತ. ಬೇಲೂರಿಂದ ಒಂದು ಕರೆಕ್ಟಾಗಿ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಆಗುತ್ತೆ ಬಳ್ಳೂರು. ಈ ಮನೆ ಓನರ್ ಸುರೇಶ್ ಅಣ್ಣ ಅಂತ. ನೋಡಿ ಇದೇನೇನು ಮಾಡಿದ್ದೀನಿ ಅಂತಂದರೆ, ಮುಂದ್ಗಡೆ ಆ್ಯಕ್ಚುಲಿ ಇದು ಪಿಂಕ್ ಶೇಡಲ್ಲಿ ಕ್ಯಾಂಡಿ ಟೈಪಲ್ಲಿ ಕಲರ್ ಮಾಡಿಬಿಟ್ಟು ಬ್ರೌನ್ ಬಾರ್ಡ್ರ್ ಕೊಟ್ಟು ಸೇಮ್ ಗೋಲ್ಡನ್ ಬ್ರೌನ್ ಬರುತ್ತೆ ಗೊತ್ತಾ, ಅದೇ ಬಾರ್ಡ್ರು, ಸೇಮ್ ಗೋಲ್ಡನ್ ಬ್ರೌನ್ ಬಾರ್ಡ್ರು ಮತ್ತು ಗ್ರೇ ಕಲರ್ ಬಾರ್ಡ್ರು ಮತ್ತು ಬ್ರೌನ್ ಕಲರ್ ಬಾರ್ಡ್ರು. ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಸೇಮ್ ಅದೇ ಟೈಪು ಬ್ರೌನ್ ಇದು. ಆಮೇಲೆ ರೈಲಿಂಗ್ಸಿಗೆಲ್ಲ ಸ್ಮೋಗ್ರೇ ಹಾಕ್ತಿದ್ದೀನಿ. ರೈಲಿಂಗ್ಸಿಗೆಲ್ಲ ಫುಲ್ ಸ್ಮೋಗ್ರೇ, ಆಮೇಲೆ ಬ್ರೌನು ಮತ್ತು ಗ್ರೇ ಇಷ್ಟು ಕಾಂಬಿನೇಷನ್ ಕೊಟ್ಬಿಟ್ಟು ಸಖತ್ ಅಂದರೆ ಸಖತ್ ಶೈನಿಂಗ್ ಇದೆ. ನೋಡಿ ಇಲ್ಲೇ ಸೀಲಿಂಗ್ ಕಾಣಿಸ್ತಾಯಿದೆ ನೋಡಿ, ಎಷ್ಟು ಶೈನಿಂಗ್ ಹೊಡಿತಾಯಿದೆ. ಹೊರಗಡೆನೂ ಅಷ್ಟೇ ತುಂಬ ಶೈನಿಂಗ್ ಹೊಡಿತಾಯಿದೆ. ತೋರಿಸ್ತೀನಿ. ಇದು ಹಳೆ ಮನೆ ಅವ್ರದ್ದು. ನೋಡಿ ಒಂದು 45 ವರ್ಷ 50 ವರ್ಷ ಆಗಿದೆ ಮನೆ ಮಾಡಿ. ಇದು ಹಳೇದು. ಇದೇ ಓನರ್ ನೋಡಿ, ಇವರೇ ಅಜ್ಜಿ. ನಿಮಗೆ 66 ವರ್ಷ ಆಯ್ತಾ ಇದು ಮನೆ ಮಾಡಿ? ಹಾಂ, 30 ಒಳಗಡೆ ಆಯಿತಾ? ಹೌದಾ, ಒಂದು 35 ವರ್ಷ ಆಯಿತಾ? 30 ಆಯಿತಾ? 30 ಅಂದರೆ ನೋಡಿ 30 ವರ್ಷ ಆಯ್ತಂತ ಮನೆ ಮಾಡಿ. ಇದು ಈಗ ಹೊಸ್ದಾಗಿ ಅವ್ರ ಮಗನೇ ಸುರೇಶ್ ಅಣ್ಣ, ಇವರೇ ನಿಂತು ಮನೆಯೆಲ್ಲ ನೀಟಾಗಿ ಮಾಡಿದ್ದಾರೆ. ಒಳ್ಳೆ ಮನೆ ನೋಡಿ. ಆಗಲೇ ರೈಲಿಂಗ್ಸಿಗೆಲ್ಲ ಹೊಡಿತಾಯಿದ್ದೀವಿ. ಸ್ಮೋಗ್ರೇ ಇದು ಹೊಡಿತಿರೋದು, ಫುಲ್ ಸ್ಮೋಗ್ರೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಶೈನಿಂಗ್ ಇದೆ, ಸಖತ್ ಅಂದರೆ ಸಖತ್ ಶೈನಿಂಗ್ ಇದೆ ನೋಡಿ. ಆ್ಯಕ್ಚುಲಿ ಇದು ಆಲ್ರೆಡಿ ಉಜ್ಜಿಬಿಟ್ಟು ಎಲ್ಲೋ ಆಕ್ಸೈಡ್ ಜಿಂಕ್ ಎಲ್ಲೋ ಪ್ರೇಮರ್ ಹಾಕ್ಬಿಟ್ಟು ಕೆಲಸ ಮಾಡಿದ್ದೀನಿ. ಅದಕ್ಕೆ ಸ್ಮೋಗ್ರೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇದೆ ಕ್ಯಾಂಡಿ ಟೈಪು. ಎಷ್ಟು ಶೈನಿಂಗ್ ಇದೆ ಅಂತಂದರೆ ಹೆವಿ ಶೈನಿಂಗು, ನೀವೇ ನೋಡ್ತಾಯಿದ್ದೀರಲ್ಲ, ಸಕ್ಕ ಶೈನಿಂಗ್ ಇದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ಏನೂ ಮಾತಾಡೋಂಗಿಲ್ಲ. ನೋಡಿ ಇದು ಗ್ರೇ ಕೊಟ್ಟಿದ್ದೀನಿ ಈ ಬಾರ್ಡ್ರಿಗೆಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಅಷ್ಟೇ ತುಂಬ ಶೈನಿಂಗ್ ಬಂದಿದೆ. ಬ್ರೌನು ಗೋಲ್ಡನ್ ಬ್ರೌನ್ ಥರ ಟೈಪ್. ಇದು ಡಾರ್ಕ್ ಬ್ರೌನ್ ಅಲ್ಲ, ಸ್ವಲ್ಪ ಲೈಟ್ ಬ್ರೌನು. ಇನ್ನೇನು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಮೋಡ ಫುಲ್ಲು ಬ್ಲ್ಯಾಕ್ ಆಗ್ತದೆ ಮೋಡ. ನೋಡಿ ಸೀಲಿಂಗಿಗೂ ಸೇಮ್ ಮಾಡಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತದೆ. ಕಾಂಬಿನೇಷನ್ನು ಅಷ್ಟೇ ಸಕ್ಕದಾಗಿ ಕೊಟ್ಟಿದ್ದೀವಿ, ಎಲ್ಲೂ ಲ್ಯಾಗ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಹೊರಗಡೆ. ಹಳೆ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಇದು ಪ್ರೇಮರ್ ಹೊಡಿಬೇಕಾದ್ರೆ ಪ್ರೇಮರ್ ಹೊಡೆದು ಇನ್ನೇನು ಅಪೆಕ್ಸ್ ಸ್ಟಾರ್ಟ್ ಮಾಡಿದ್ರು, ಫುಲ್ ಆಗಿರಲಿಲ್ಲ. ಇವಾಗ ಫುಲ್ ಆಗಿದೆ. ಎಲ್ಲ ಹಂಗೆ ಶೈನಿಂಗ್ ಪಳ 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 ಅಂತ ಹೊಳಿತದೆ. ಕಿಟಕಿಗೆ ಬ್ರೌನ್ ಹಾಕ್ಬಿಟ್ಟಿದ್ದೀನಿ, ಯಾಕೆಂದರೆ ಆ ಕಲರಿಗೆ ಇದು ಕ್ಯಾಂಡಿ ಟೈಪ್ ಇರೋ ಕಲರಿಗೆಲ್ಲ ಬ್ರೌನೇ ಸೂಪರಾಗಿ ಕಾಣೋದು. ಡಾರ್ಕ್ ಬ್ರೌನ್ ಹಾಕಿದ್ದೀನಿ ನೋಡಿ. ನಿಮಗೆ ಎಷ್ಟು ಶೈನಿಂಗ್ ಇದೆ, ಹೆಂಗೆ ಹೊಳಿತಾಯಿದೆ ಪಳ ಪಳ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ.
ವಾವ್, ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ಎಲ್ಲೂ ಕ್ವಾಲಿಟಿ ಲ್ಯಾಗ್ ಆಗಿಲ್ಲ. ಶೈನಿಂಗ್ ಅಂದರೆ ಶೈನಿಂಗ್, ಹೆವಿ ಶೈನಿಂಗ್ ಬಂದಿದೆ. ನಮ್ಮ ಪೇಂಟ್ರ್ ಕಿರಣ ಅಲ್ಲೇ ಇದ್ದಾನೆ ನೋಡಿ. ಹಿಂದ್ಗಡೆ ಇಲ್ಲೆಲ್ಲ ಇನ್ನೇನು ಎಲ್ಲ ಆಗೋಗಿದೆ, ಕಿಟಕಿ ಬಾಗಿಲಿಗೆಲ್ಲವ ನೋಡಿ. ಇದು ಅಷ್ಟೇ, ಹಿಂದ್ಗಡೆ ತೋರಿಸಿದ್ನಲ್ಲ, ಸೀಟೆಲ್ಲ ತೋರಿಸಿದ್ದೆ ಹಳೆ ವಿಡಿಯೋದಲ್ಲಿ ನೋಡಿ. ಇದು ಫೌಂಡೇಶನಿಗೆ ಗ್ರೇ ಕಲರ್ ಮಾಡಿ ಹೊಡೆದಿದ್ದಾರೆ, ಸೂಪರಾಗಿ ಕಾಣಿಸ್ತಾ ಇದೆ. ಆದರೆ ಸರಿಯಾಗಿ ಹೊಡಿಬೇಕು ತಾನೇ ಅದನ್ನ. ಇನ್ನೊಂದ್ಸಲ ಹೊಡೀರಿ ಅದನ್ನ ನೋಡಿ. ಅಲ್ಲಿ ಪ್ಯಾಚ್ ಬಿದ್ದಿದೆ, ಇನ್ನೊಂದ್ಸಲ ಹೊಡೀರಿ ಆಯಿತಾ. ಮಿಸ್ ಮಾಡಿಬಿಡಿ. ಈ ಮಳೆ ಬರೋದ್ರೊಳಗಡೆ ಹೊಡ್ಕೊಳ್ಬೇಕು. ಹೊಡಿತಿದ್ದಾರಾ? ಸರಿ ನೋಡಿ. ನಮ್ಮ ಹುಡುಗ ಕಿರಣ್ ಅಂತ ಒಳ್ಳೆ ಹುಡುಗ. ಇನ್ನೊಂದ್ಸಲ ಹೊಡಿಬೇಕು, ಅದನ್ನು ಹೊಡಿತಾರೆ ನೋಡಿ. ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ಅವಾಗೆಲ್ಲ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ಈಗ ಸುರೇಶ್ ಅಣ್ಣ ಅವ್ರ ಮಿಸ್ಸಸ್ ಅಲ್ಲ ಅವರು. ಅಕ್ಕ ಹೇಗಿದೆ? ಚೆನ್ನಾಗಿ ಮಾಡಿದ್ದೀರಾ? ಬನ್ನಿ ಮುಂದೆ ನಿಂತ್ಕೊಳ್ಳಿ, ಅಲ್ಲೇ ಹೇಳಿ ಹೆಂಗಿದೆ ಕ್ವಾಲಿಟಿ ಎಲ್ಲ ನೋಡಿದ್ರಾ? ಶೈನಿಂಗ್ ಎಲ್ಲ ಚೆನ್ನಾಗಿದೆಯಾ? ಸೂಪರಾಗಿ ಮಾಡಿದ್ದೀರಾ? ಕಾಂಬಿನೇಷನ್ಸ್ ಹೆಂಗಿದೆ? ಹೊರಗಡೆ ಕಾಂಬಿನೇಷನ್ ಚೆನ್ನಾಗಿದೆಯಾ? ನಿಮಗೆ ಇಷ್ಟ ಆಯಿತಾ? ಒಳಗಡೆ ಎಲ್ಲ ಕಲರು ಚೆನ್ನಾಯ್ತಾ? ಅದೇ ಸಿಮಿಲರು ಅಂತ ಹೇಳಿದ್ರಲ್ಲ, ಅದಕ್ಕೆ ಚೇಂಜ್ ಮಾಡಿಸಿದ್ದೆ ಒಳಗಡೆ. ಅವತ್ತು ಹೇಳೋಯ್ದ್ರಾ ಸಿಮಿಲರ್ ಅಂತ? ಹೊರಗಡೆ ಸಿಮಿಲರ್ ಅಂತ ಹೇಳೋಯ್ದ್ರಂತ ಅಣ್ಣ ಹೇಳೋಯ್ದ? ಹೌದಾ? ಆಮೇಲೆ ನಾನು ಬಂದು ಚೇಂಜ್ ಮಾಡಿದೆ. ಅಜ್ಜಿ ಹೆಂಗೆ ಅನ್ನಿಸ್ತು? ಸೂಪರಾ? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಒಳಗಡೆ ನಿಮಗೆ ಕಲರ್ ಮಾಡಿ ಸರಿ ಆಯಿತಾ? ಬನ್ನಿ ಸೈಡ್, ಈ ಕಡೆ ಸೈಡೆಲ್ಲ ಹೋಗೋಣ. ನೋಡಿ ಈ ಕಡೆ ಎಲ್ಲ ಹೊಡೆದಾಗಿದೆ ಆಲ್ರೆಡಿ. ಇಲ್ಲಿ ಕೊಟ್ಟಿಗೆ ಥರ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ಸಕ್ಕ ಶೈನಿಂಗ್ ಕಾಣಿಸ್ತದೆ. ಪೈಂಟ್ ಮಾತ್ರ ಹೆವಿ ಗ್ರ್ಯಾಂಡಾಗಿ ಕಾಣಿಸ್ತದೆ ನೋಡಿ. ಎಷ್ಟು ಶೈನಿಂಗ್ ಇದೆ ಅಂದರೆ ವಾಟರ್ ಪ್ರೂಫ್ ಹೆಂಗಿದು ನೋಡಿ. ಎಷ್ಟು ದಪ್ಪ ಕೂತಿದೆ ಅಂದರೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಹಾಗೆ ಒಳಗಡೆ ಹೋಗೋಣ ಬನ್ನಿ. ಹೇಗೆ ಮಾಡಿದ್ದಾರೆ ಒಳಗಡೆ ಎಲ್ಲ ಡಿಸೈನು ಅವು ಇವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಕೊಬರೋಣ. ಏನ ನೋಡಿ, ಹೊರಗಡೆ ಹೊಡೆದಿರೋದು ಇದೇ ಕ್ವಾಲಿಟಿ. ಲೆಜೆಂಡ್ ಸಿಲ್ಕ್ ಲಕ್ಸುರಿ ಐ ಗ್ಲೋಸಿ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರು. ಟೋಟಲ್ಲು ಹೊರಗಡೆಗೆ 3 ಡಬ್ಬ ಇವೆ. 3 ಡಬ್ಬ, 1 2 3. ಒಳಗಡೆಗೆ ಇದೊಂದು ಡಬ್ಬ, ಆಮೇಲೆ ಇನ್ನೊಂದು 10 ಲೀಟ್ರ್ ಅಲ್ಲಿ ಮೇಲಿರ್ಬೇಕು ಮೋಸ್ಟ್ಲಿ. 10 ಲೀಟ್ರು ನೋಡಿ ಇಲ್ಲಿದೆ ಅನಿಸುತ್ತೆ. ನೋಡಿ ಇಲ್ಲಿದೆ 10 ಲೀಟ್ರ್ ಇಲ್ಲಿದೆ. ಇನ್ನು ಮೆಟ್ಲಿಗೆಲ್ಲವ ಡ್ಯಾಮ್ ಪ್ರೂಫ್ ಹೊಡ್ಕೊಟ್ಟಿದ್ದೀನಿ, ಮೇಲ್ಗಡೆ ಎಲ್ಲ ಡ್ಯಾಮ್ ಪ್ರೂಫು. ಆಮೇಲೆ ಹೋಗಿ ಬರೋಣ, ಮೇಲ್ಗಡೆ ಎಲ್ಲ ನೋಡ್ಕೊಬರೋಣ ಬನ್ನಿ. ಡ್ಯಾಮ್ ಪ್ರೂಫ್ ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಓಡಾಡಿ ಕೊಳೆ ಆಗ್ಬಿಟ್ಟಿತ್ತು ಫುಲ್ ಇಲ್ಲೆಲ್ಲ. ನೋಡಿ ನಿಮಗಿಲ್ಲೇ ಹೆಂಗೆ ಕಾಣಿಸುತ್ತೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ನೋಡಿ. ಇಲ್ಲೆಲ್ಲ ಡ್ಯಾಮ್ ಪ್ರೂಫ್ ಮಾಡಿಬಿಟ್ಟಿದ್ದೀವಿ 2 ಕೋಟು. ಶೈನಿಂಗ್ ಇಲ್ಲ ಮಾತ್ರ, ಮ್ಯಾಟ್ ಫಿನಿಶಿಂಗ್ಗೆ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು. ಶೈನಿಂಗು ಬೇಕು ಅಂದರೆ ಇದೆ ನೋಡಿ, ಸಕ್ಕತ್ತಾಗಿದೆ. ನೋಡಿ ಇಲ್ಲಿಗೆಲ್ಲ ರೈಲಿಂಗ್ಸಿಗೆಲ್ಲ ಹೊಡೆದಿದ್ದೀವಿ, ಗ್ರೇ ಸ್ನೋ ಗ್ರೇ ಎಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಇಲ್ಲೆಲ್ಲ ಸಕ್ಕ ಶೈನಿಂಗ್ ಇದೆ ಮಾತ್ರ.
ಇದಕ್ಕೆ ಕೇಳದ್ನಲ್ಲ ಇದೊಂದು ಮರಿಬೇಡಿ ಆಯಿತಾ. ಇದಕ್ಕೆ ಇದನ್ನೇ ಹಾಕಿ ಬೇಕಾರೆ ಆಯಿತಾ. ಇದ್ರೆ ಇದೆ ಅಲ್ವಾ? ಹಾಂ ನೋಡಿ, ಅವತ್ತು ತೋರಿಸಿದ್ನಲ್ಲ ಸಿಂಗಲ್ ಕೋಟ್ ಹೊಡೆದಿರಿ, ಡಬಲ್ ಕೋಟ್ ಹೊಡೆದಿದ್ದಾರೆ. ಎವಿ ಅಂದರೆ ಎವಿ ಶೈನಿಂಗ್ ಇದೆ, ಎವಿ ಥಿಕ್ನೆಸ್ ಇದೆ, ಎವಿ ದಪ್ಪ ಬರುತ್ತೆ, ಎವಿ ರಬ್ಬರ್ ಕೋಟಿಂಗ್ ಇದೆ. ನೀರು ಕೂರಲ್ಲ ಮಾತ್ರ, ನೀರು ಜಾರಾಗುತ್ತೆ. ವಾಟರ್ ಪ್ರೂಫಿಂಗ್ ಅಲ್ವಾ, ಬೇಗ ಜಾರಾಗುತ್ತೆ. ಅದೇ ಹೇಳೋದ್ನಲ್ಲ ನೋಡಿ ಇಲ್ಲಿ, ಹೆವಿ ರಬ್ಬರು, ಹೆವಿ ಕವರೇಜು, ಹೆವಿ ಥಿಕ್ನೆಸ್ಸು, ಹೆವಿ ವಾಟರ್ ಪ್ರೂಫಿಂಗು ಎಲ್ಲ ಎ ಟು ಝೆಡ್ ನೋಡಿ. ಪಾಲಿಸ್ ಎಲ್ಲ ಆಗಿದೆ ಆಲ್ರೆಡಿ. ಪಾಲಿಶ್ ಸಕ್ಕತ್ತಾಗಿದೆ, ಸೂಪರಾಗಿ ಬಂದಿದೆ. ಕುದುರೆ ಬೇರೆ ಹಾಕ್ಸ್ಕೊಬಿಟ್ಟಿದ್ದಾರೆ. ಎಷ್ಟು 2, 4, 6, 7 ಕುದುರೆ. ಪಾಲಿಶ್ ಮಾತ್ರ ಒಳ್ಳೆ ಶೈನಿಂಗ್, ಪಳ 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 ಅಂತಿದೆ. ಜಿಗಿ 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 ಅಂತ ಮಾಡಿದ್ದಾರೆ ನೋಡಿ. ಎಂಟ್ರೆನ್ಸ್ ಬಂದಿದ್ದ ತಕ್ಷಣವೇ ಒಳಗಡೆ ಒಳ್ಳೆ ಹಾಲು, ದೊಡ್ಡ ಹಾಲು. ಹಂಗೆ ಎಲ್ಲಿ ನೋಡಿದ್ರೂ ಗೋಡೆ ಪಳ 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 ಅಂತ ಹೊಳಿತೇವೆ. ಇಲ್ಲೇ ಕಾಣಿಸ್ತಿದೆ ನೋಡಿ, ಜಿಗಿ 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 ಪಳ ಪಳ ಅಂತಿದೆ ನೋಡಿ. ಇಲ್ಲಿ ನೋಡಿ, ನೀರು ಹಿಡ್ದು ಹೋಗ್ಬಿಡುತ್ತೆ, ನೀರು ಹಾಕಿದ್ರೆ ಹಂಗೆ ನೋಡಿ. ಇದಕ್ಕೊಳ್ಳೆ ಅದು ಬಾಗ್ಲಕ್ಕೆ, ಇದಕ್ಕೊಳ್ಳೆ ಡಿಸೈನ್ ಮಾಡಿಸಿದ್ದೀನಿ. ಸೂಪರಾಗಿ ಬಂದಿದೆ ಡಿಸೈನು. ವಾವ್, ಸ್ವಲ್ಪ ಪ್ಯಾಚ್ ಬಿದ್ದುಬಿಟ್ಟಿದೆ. ಇದು ಬೇಗ ಕೆಲಸ ಮಾಡಬೇಕು, ಇಲ್ಲಾಂದರೆ 2-3 ಜನ ಇರಬೇಕು. ಒಬ್ಬರೇ ಮಾಡಿಬಿಟ್ಟಿದ್ದಾರೆ, ಹಂಗಾಗಿ ಪ್ಯಾಚ್ ಬಿದ್ದಿದೆ. ಅದಕ್ಕೆಲ್ಲ ಏನು ಬೇಯಕ್ಕೆ ಹೋಗಬೇಡಿ. ಒಟ್ಟು ಸೂಪರಾಗಿ ಬಂದಿದೆ, ಯಾವುದೇನು ಲಾಗಿಲ್ಲ. ಓನರಿಗೆ ಇಷ್ಟ ಆಗಿಬಿಟ್ಟಿದೆ.